ಲೂಕನ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ 31ನೇ ವಚನದವರೆಗೂ 11 ವಚನಗಳನ್ನು ಓದುತ್ತೇನೆ. ಎಲ್ಲರೂ ಗಮನ ಕೊಟ್ಟು ಕೇಳಿ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷೆಗಾರನು ಬಿದ್ದುಕೊಂಡಿದ್ದನು. ಇವನ ಮೈತುಂಬಾ ಹುಣ್ಣಿದ್ದವು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲವಾದ ಮೇಲೆ ಆ ಭಿಕ್ಷೆಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ವರ್ಗಿಸಿದನು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳಾದವು. ಅವನು ಪಾತಾಳದಲ್ಲಿ ಯಾತನೆ ಪಡುತ್ತಿರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಅವನ ಎದೆಗೆ ವರ್ಗಿಕೊಂಡಿರುವ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸಿ, ಅವನು ತನ್ನ ತುದಿ ಬೆರಳನ್ನು ನೀರಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ಈ ಉರಿಯಲ್ಲಿ ಸಂಕಟಪಡುತ್ತಿದ್ದೇನೆ ಎಂದು ಕೂಗಿ ಹೇಳಿದನು. ಈ ದಿನ ನಾವು ಓದಿರುವಂತಹ ವಾಕ್ಯ ಭಾಗ ಏನಾಗಿದೆ? ಒಬ್ಬ ಐಶ್ವರ್ಯವಂತನಿದ್ದನು. ಅವನ ಹೆಸರೇನು ಹೇಳಿರಿ? ಹೇಳ್ರಿ. ಆ ಐಶ್ವರ್ಯವಂತನ ಹೆಸರೇನು? ಬರೆಯಲ್ಪಟ್ಟಿಲ್ಲ. ಯೇಸುಕ್ರಿಸ್ತನು ಈ ಭೂಲೋಕದಲ್ಲಿದ್ದಾಗ ಸಾಮ್ಯಗಳನ್ನು ಹೇಳಿದರು. ಸಾಮ್ಯಗಳಿಲ್ಲದೆ ಆತನು ಏನನ್ನೂ ಕೂಡ ಬೋಧಿಸಲಿಲ್ಲ. ಅಂದರೆ ಆತನು ವಾಕ್ಯ ಬೋಧಿಸುತ್ತಿರುವಾಗ ಉಪಮಾನಗಳನ್ನು ಬಳಸುತ್ತಾ ಇದ್ದನು. ಅಂದರೆ ಸಣ್ಣ ಸಣ್ಣ ಕಥೆಗಳ ಮುಖಾಂತರ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳ್ತಾ ಇದ್ದನು. ಆತನು ಸಾರುವ ಸುವಾರ್ತೆ ಸ್ಪಷ್ಟವಾಗಿ ಅರ್ಥ ಆಗಬೇಕೆಂದು, ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಬೇಕೆಂಬ ಉದ್ದೇಶದಿಂದ ಸಾಮ್ಯಗಳೊಂದಿಗೆ ಆತನು ಬೋಧಿಸುತ್ತಾ ಇದ್ದನು. ಆದರೆ ಈಗ ನಾವು ಓದಿರುವಂತಹ ಯಾವ ಅಂಶ ಇದೆಯಲ್ಲವೋ ಅದೊಂದು ಸಾಮ್ಯವಲ್ಲ. ಅದು ನಿಜವಾಗ್ಲೂ ನಡೆದಿರುವಂತಹ ಸಂಘಟನೆಯಾಗಿದೆ. ಹೇಗೆ ಹೇಳಬಲ್ಲೆವು? ಯೇಸುಕ್ರಿಸ್ತನು ಒಂದು ಸಾಮ್ಯ ಹೇಳಿದರು. ಒಬ್ಬ ತಂದೆಗೆ 2 ಮಕ್ಕಳಿದ್ದರು ಎಂಬುದಾಗಿ. ಹಿರಿಯ ಮಗನ ಹೆಸರೇನು? ಏನಂತೀರಿ? ಕಿರಿಮಗನ ಹೆಸರೇನು ಹೇಳಿ? ಗೊತ್ತಿದೆಯಾ? ಹೋಗ್ಲಿ, ಆ ತಂದೆಯ ಹೆಸರೇನಿದೆ ಹೇಳಿ? ಗೊತ್ತಿದೆಯಾ? ಅದೊಂದು ಸಾಮ್ಯ. ಸಾಮ್ಯಗಳಲ್ಲಿ ದೇವರು ಯಾವತ್ತೂ ಕೂಡ ಕ್ಯಾರೆಕ್ಟರ್ಸ್ಗಳ ಹೆಸರು ಹೇಳಲಿಲ್ಲ. 5 ಬುದ್ಧಿಯುಳ್ಳ ಕನ್ಯೆಯರಿದ್ರು, 5 ಬುದ್ಧಿಯಿಲ್ಲದ ಕನ್ಯೆಯರಿದ್ರು. ಅವರ ಹೆಸರೇನು ಹೇಳ್ರಿ? ಅದೊಂದು ಸಾಮ್ಯ. ಅರ್ಥವಾಯ್ತಾ? ಸಾಮ್ಯಗಳನ್ನು ಯೇಸು ಹೇಳಿದಾಗ ಆ ಸಾಮ್ಯದಲ್ಲಿರುವಂತಹ ಕ್ಯಾರೆಕ್ಟರ್ಸ್ ಹೆಸರುಗಳನ್ನು ಯಾವತ್ತೂ ಹೇಳಿಲ್ಲ. ಆದರೆ ಇಲ್ಲಿ ಇದು ಸಾಮ್ಯವಲ್ಲ. ಒಂದು ಊರಲ್ಲಿ ಒಬ್ಬ ಐಶ್ವರ್ಯವಂತನಿದ್ದ. ಅದೇ ಊರಲ್ಲಿ ಒಬ್ಬ ಬಡವನು ಕೂಡ ಇದ್ದ. ಆ ಬಡವನ ಹೆಸರೇನು? ಲಾಜರನು. ಲಾಜರನು ಎಂಬ ಹೆಸರಿದೆ. ಅದಕ್ಕಾಗಿಯೇ ಬೈಬಲ್ ಪಂಡಿತರ ಅಭಿಪ್ರಾಯವೇನೆಂದರೆ ಇದೊಂದು ಸಾಮ್ಯವಲ್ಲ, ಇದು ನಿಜವಾಗಲೂ ಸಂಭವಿಸಿರುವ ಸಂಘಟನೆಯಾಗಿದೆ. ಯೇಸುಕ್ರಿಸ್ತನು ಆ ದಿನ ಅಲ್ಲಿರುವ ಪ್ರಜೆಗಳಿಗೆ ತಿಳಿಯಪಡಿಸುತ್ತಾರೆ. ಲಾಜರನು ಅನ್ನುತ್ತೇವಲ್ಲವೇ? ಬಹಳಷ್ಟು ಜನ ಲಾಜರು ಎಂಬ ಹೆಸರಿಡ್ತಾರಲ್ಲವೇ? ಅಷ್ಟಕ್ಕೂ ಈ ಲಾಜರನು ಎಂಬ ಹೆಸರು ಎಲ್ಲಿಂದ ಬಂತು ಗೊತ್ತಾ? ಎಲಿಯಾಜರನು ಎಂಬ ಹೆಸರಿಗೆ ಶಾರ್ಟ್ ಹೆಸರೇ ಲಾಜರಾಗಿದೆ. ಎಲಿಯಾಜರ್ 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 ಎಂದು ಕರೆಯುವಾಗ ಬೋಧಕರು ಹಿರಿಯರು ಮಾಡಿದ್ದೇನೆಂದರೆ ಎಲಿಯಾಜರ್ ಅನ್ನುವುದಕ್ಕಿಂತ ಲಾಜರನು ಎಂಬುದಾಗಿ ಕರೆದರು. ಎಲಿಯಾಜರನು ಲಾಜರನು ಈ 2 ಹೆಸರಿಗೆ ಒಂದೇ ಅರ್ಥವಿದೆ. ಏನದು? ಯೆಹೋವನೇ ನನ್ನ ಸಹಾಯಕನು ಎಂದು. ಅದು ಅದರ ಅರ್ಥ. ಲಾಜರನ ತಂದೆ ತಾಯಿಗಳು ಆತ್ಮಿಕರಾಗಿರೋದ್ರಿಂದ ತನ್ನ ಮಗನಿಗೆ ಒಂದು ಒಳ್ಳೆ ಹೆಸರಿಡ್ತಾರೆ. ಏನೆಂದರೆ ಎಲಿಯಾಜರ್, ಅಂದರೆ ಲಾಜರನು, ಅಂದರೆ ಯೆಹೋವನೇ ನನ್ನ ಸಹಾಯಕನು ಎಂದರ್ಥ. 46ನೇ ಕೀರ್ತನೆ 1ನೇ ವಚನ ಬಹಳ ಒಳ್ಳೆ ವಚನ, ಅಂಡರ್ಲೈನ್ ಮಾಡಿಕೊಳ್ಳಿ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನೂ ಆಗಿದ್ದಾನೆ. ಸ್ನೇಹಿತರನ್ನು ನಂಬುವುದಾದ್ರೆ ಕೈ ಕೊಡಬಹುದು. ಬಂಧುಗಳನ್ನು ನಂಬುವುದಾದ್ರೆ ಅವರು ಕೈ ಕೊಡಬಹುದು. ಆದರೆ ಯೇಸುಕ್ರಿಸ್ತನನ್ನು ನಂಬುವುದಾದ್ರೆ ಆಪತ್ಕಾಲದಲ್ಲಿ ಆತನು ಎಷ್ಟೇ ಕಷ್ಟ ಇದ್ರೂ ನಂಬಿಗಸ್ತನಾದ ವಿಶೇಷ ಸಹಾಯಕನಾಗಿರ್ತಾನೆ. ಅದೇ ಆ ಹೆಸರಿನ ಅರ್ಥ, ಯೆಹೋವನೇ ಸಹಾಯಕನು ಎಂಬುದಾಗಿ. ಎಲಿಯಾಜರ್ ಹೆಸರಿನ ಶಾರ್ಟ್ ಫಾರ್ಮ್ ಲಾಜರ್. ಅವನ ತಂದೆ ತಾಯಿಗಳು ತಮ್ಮ ಮಗನಿಗೆ ಆ ಹೆಸರನ್ನೇ ಇಟ್ಟರು. ಪ್ರಿಯರೇ, ನಮ್ಮ ಮಗನು ದೇವರ ಸಹಾಯ ಪಡೆದುಕೊಂಡು ಜೀವಿಸಬೇಕೆಂದು ಬಹಳ ಒಳ್ಳೆ ಹೆಸರಿಟ್ರು. ಏಲಿಯಾ, ಮಗನೇ, ಅಂದರೆ ಯೆಹೋವನೇ ನಿನ್ನ ದೇವರಾಗಿದ್ದಾರೆ ಮಗನೇ ಎಂದು ಹೇಳ್ತಾರೆ ಹೆಸರಿಟ್ಟು. ಎಲೀಷನಿಗೇನೋ, ಮಗನೇ, ಯೆಹೋವನೇ ನಿನ್ನ ರಕ್ಷಕನಾಗಿದ್ದಾನೆ ಮಗನೇ ಎಂಬುದಾಗಿ ಹೆಸರಿಟ್ರು. ಪ್ರಿಯರೇ, ತಂದೆಯೆಂದೇರೆ, ತಾಯಿಯೆಂದೇರೆ, ವಾಕ್ಯಾನುಸಾರವಾದ ಹೆಸರುಗಳನ್ನಿಡಿರಿ ನಿಮ್ಮ ಮಕ್ಕಳಿಗೆ.
ಫ್ಯಾನ್ಸಿ ಹೆಸರುಗಳಿಡುವ ಪ್ರಯತ್ನ ಮಾಡಬೇಡಿ. ಹೇಳಿ ಸಹೋದರ ಸಹೋದರಿಯರೇ, ಲಾಜರನು ಬಡವನಾಗಿದ್ದನು, ದಿಕ್ಕಿಲ್ಲದವನಾಗಿದ್ದನು, ಬಹಳ ಸಮಸ್ಯೆಗಳಿದ್ದುವು, ಅನಾರೋಗ್ಯದಿಂದ ಬಾಧೆಪಟ್ಟನು, ಆರ್ಥಿಕ ತೊಂದರೆಗಳಿಂದ ಬಾಧೆಪಟ್ಟನು, ಆಹಾರವಿಲ್ಲದೆ ಹಸಿವೆಯಿಂದ ಬಳಲಿದನು. ಆದರೆ ಅವನ ವಿಶೇಷತೆ ಏನೆಂದರೆ ಆತ್ಮ ರಕ್ಷಣೆ ಹೊಂದಿದ್ದವನಾಗಿದ್ದನು. ಈ ದಿನ ನಮ್ಮಲ್ಲಿಯೂ ಕೆಲವರು ಆರ್ಥಿಕ ತೊಂದರೆ ಹಾದು ಹೋಗ್ತಿರಬಹುದು, ಅನಾರೋಗ್ಯ ಸಮಸ್ಯೆ ಹಾದು ಹೋಗ್ತಿರಬಹುದು, ಆಹಾರವಿಲ್ಲದೆ ಬಳಲುತ್ತಾ ಇರಬಹುದು, ಅನೇಕ ತೊಂದರೆ ಎದುರಿಸುತ್ತಿರಬಹುದು. ಆದರೆ ನಿಮಗೊಂದು ಶುಭವಾರ್ತೆ, ನೀವೇನಾದರೂ ಆತ್ಮ ರಕ್ಷಣೆಯುಳ್ಳವರಾಗಿರೋದಾದರೆ ಆರ್ಥಿಕ ತೊಂದರೆಗಳು, ಆಹಾರವಿಲ್ಲದೆ ಬಳಲುವುದು, ಅನಾರೋಗ್ಯಗಳು ಇವು ಕೇವಲ ಸ್ವಲ್ಪ ಕಾಲ ಮಾತ್ರ ಇರುತ್ತವೆ. ಈ ಶರೀರ ಶಾಶ್ವತ ಅಲ್ಲವೇ ಅಲ್ಲ. ಈ ಶರೀರದಲ್ಲಿ ಅಧಿಕ ಬಲವಿರುವುದಾದರೆ 70-80 ವರ್ಷ ಆಯುಷಷ್ಟೇ. ಆದರೆ ಆತ್ಮ ನಿರಂತರವೂ ಇರುವಂಥದ್ದಾಗಿದೆ, ಶಾಶ್ವತವೂ ಇರುವಂಥದ್ದಾಗಿದೆ. ಕೇಳಿ ಪ್ರಿಯರೇ, ಈ ದಿನ ನಿಮಗಿರುವ ಕಷ್ಟಗಳು, ಈ ದಿನ ನಿಮಗಿರುವ ಶ್ರಮೆಗಳು, ಬಾಧೆಗಳು ತಾತ್ಕಾಲಿಕವಾಗಿವೆ. ಲಾಜರನು ಆತ್ಮೀಕನಾಗಿದ್ದನು, ಆತ್ಮ ದೇವರೊಂದಿಗೆ ಸಂಬಂಧವುಳ್ಳವನಾಗಿದ್ದನು. ಆದಾಗ್ಯೂ ಅವನ ಜೀವಿತದಲ್ಲಿ ಆರ್ಥಿಕ ತೊಂದರೆಗಳಿದ್ವು, ಆಹಾರವಿಲ್ಲದೆ ಬಳಲುತ್ತಿದ್ದನು, ಅನಾರೋಗ್ಯವೂ ಕೂಡ ಇತ್ತು. ಎಷ್ಟು ಬಡವನಾಗಿದ್ದನು ಗೊತ್ತಾ? ಸಾಯುತ್ತಾನೆ ಪ್ರಿಯರೇ ಪಾಪ. ಹಸುವೆಯಿಂದಲೇ, ಅನಾರೋಗ್ಯದೊಂದಿಗೆ, ಆರ್ಥಿಕ ತೊಂದರೆಗಳೊಂದಿಗೆ ಸಾಯುತ್ತಾನೆ. ಎಷ್ಟು ಬಡವನಾಗಿದ್ದನು ಗೊತ್ತಾ? ಕನಿಷ್ಠ ಸಮಾಧಿ ಕಾರ್ಯಕ್ರಮವನ್ನು ಕೂಡ ಯಾರೂ ಮಾಡಲಿಕ್ಕಾಗಲಿಲ್ಲ. ನಿನ್ನೆ ಕೆಲವೊಂದು ತಾಯಂದಿರಲ್ಲಿ ಒಬ್ಬ ತಾಯಿ ಬಂದು ನನಗೆ ಗಟ್ಟಿಯಾಗಿ ಅಪ್ಪಿಕೊಂಡು ಹೇಳಿದ್ದೇನು ಗೊತ್ತಾ? ಅಯ್ಯಾ, ಯಾಕೆ ಬಂದಿದ್ದೇನೆ ಗೊತ್ತಾ? ನಾನು ಸತ್ತರೆ ನನಗೆ ನೀನೇ ಸಮಾಧಿ ಮಾಡಿಸಬೇಕು, ನನಗೆ ಬೇರೆ ಯಾರೂ ಇಲ್ಲ ಅಂತ ಹೇಳಿದ್ರು. ಬಹಳ ಬಡವಳು. ಅದಕ್ಕಾಗಿಯೇ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಯಾರೇ ಆಗಲಿ ಮರಣ ಹೊಂದಿದ್ರೆ ಸಾಕು, ಫೋನ್ ಮಾಡುವುದಾದರೆ ಆ ಅಂತ್ಯಕ್ರಿಯೆ ಕಾರ್ಯಕ್ರಮವೆಲ್ಲ ಹತ್ತಿರದಲ್ಲಿದ್ದುಕೊಂಡು ನಮ್ಮ ಸೇವಕರೇ ನೋಡಿಕೊಳ್ತಾರೆ. ಆ ರೀತಿ ನೇಮಿಸಿಟ್ಟಿದ್ದೇನೆ. ಬಟ್ಟೆಗಳು ಎಲ್ಲಿ ಕೊಂಡ್ಕೊಳ್ಬೇಕು ನಿಮಗೆ ಗೊತ್ತು, ಚಪ್ಪಲಿ ಎಲ್ಲಿ ಕೊಂಡ್ಕೊಳ್ಬೇಕು ನಿಮಗೆ ಗೊತ್ತು, ಬಂಗಾರ ಎಲ್ಲಿ ಕೊಂಡ್ಕೊಳ್ಬೇಕೆಂದು ಗೊತ್ತು, ಪೆಟ್ಟಿಗೆ, ಶವ ಇಡುವ ಪೆಟ್ಟಿಗೆ ಎಲ್ಲಿ ಕೊಂಡ್ಕೊಳ್ಬೇಕು ಗೊತ್ತಾ? ಗೊತ್ತಿದೆಯಾ? ಸತ್ತ ಶವ ಪೆಟ್ಟಿಗೆಯಲ್ಲಿ ಇಡ್ತಾರಲ್ಲವೇ, ಆ ಪೆಟ್ಟಿಗೆ ಎಲ್ಲಿ ಮಾರಾಟ ಮಾಡ್ತಾರೆ ಗೊತ್ತಾ ನಿಮಗೆ? ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಒಬ್ಬ ಸಂಬಂಧಿಕನು ಸತ್ತಾಗ, ಅವರ ಸಮಾಧಿ ಮಾಡಬೇಕಾದಾಗ ನಮ್ಮವರಿಗೆ ಯಾರಿಗೂ ಗೊತ್ತಿರಲಿಲ್ಲ ಏನೆಂದು, ಆ ಪೆಟ್ಟಿಗೆ ಎಲ್ಲಿ ಸಿಗುತ್ತದೆಂದು. ಪೆಟ್ಟಿಗೆ ಸಿಗ್ತಾ ಇಲ್ಲ. ಆಗ ನನಗರ್ಥವಾಯಿತು, ಯಾಕೆಂದರೆ ಯಾವತ್ತೂ ನಾವು ಪೆಟ್ಟಿಗೆ ಕುರಿತು ಆಲೋಚಿಸುವುದಿಲ್ಲವೆಂದು. ಕೊನೆಗೆ ಎಲ್ಲಿಡ್ತಾರೆ ನಮ್ಮನ್ನು? ಹೇಳ್ತೇನೆ ಕೇಳಿ, ಸತ್ರೆ ಎಲ್ಲಿಡ್ತಾರೆ ನಮ್ಮನ್ನು? ಪೆಟ್ಟಿಗೆಯಲ್ಲಿಯೇ ಇಡ್ತಾರೆ. ಆ ಪೆಟ್ಟಿಗೆ ಕುರಿತು ಆಲೋಚಿಸ್ತೇವೋ? ಎಂದಿಗೂ ಆಲೋಚಿಸೋದಿಲ್ಲ. ಆ ದಿನ ನಮಗೆ ಅರ್ಥವಾಯಿತು, ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಯಾರಾದರೂ ಕರ್ತನಲ್ಲಿ ನಿದ್ರಿಸಿದ್ರೆ ಅವರಿಗೇನು ಗೊತ್ತು ಎಲ್ಲಿ ಪೆಟ್ಟಿಗೆ ದೊರಕುತ್ತದೆಂದು? ಯಾರಾದರೂ ಸತ್ರೆ ಅವರ ಸಮಾಧಿ ಮಾಡಲು ಹೋಗ್ತೇವೆ, ನೀವು ಸತ್ರೆ ನೀವೇ ಹೋಗ್ತೀರೋ? ನನ್ನ ಮಾತು ನಿಮಗೆ ಅರ್ಥವಾಯ್ತು? ಬೇರೆಯವರು ಸತ್ತಾಗ ನೀವು ಹೋಗಿದ್ರಿ, ಆದರೆ ನೀವು ಸತ್ತಾಗ ನೀವು ಹೋಗ್ಲಿಕ್ಕಾಗುತ್ತೋ? ನೀವು ಸತ್ರೆ ನೀವು ಹೋಗ್ಲಿಕ್ಕಾಗಲ್ಲ. ಬೇರೆ ಯಾರೋ ಒಬ್ರು ಕರೆದೊಯ್ಬೇಕಾಗುತ್ತೆ ಅಲ್ಲಿಗೆ. ಆ ಸಮಾಧಿ ಕಾರ್ಯಕ್ರಮ ಹೇಗೆ ಮಾಡಬೇಕೆಂದು, ಅಲ್ಲಿ ಸ್ಥಳ ಪಡೆದುಕೊಳ್ಬೇಕಾದ್ರೆ ಏನ್ ಮಾಡಬೇಕೆಂದು, ಅದೇನಾದರೂ ಕೊಂಡುಕೊಳ್ಬೇಕೋ, ರೆಂಟಿಗಾಗಿ ತೆಗೆದುಕೊಳ್ಬೇಕೋ, ಅದರ ಸಂಗತಿ ಏನು ನಮಗೆ ಯಾರಿಗೂ ಗೊತ್ತಿಲ್ಲ ಪ್ರಿಯರೇ. ಅದಕ್ಕಾಗಿಯೇ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಯಾರಾದರೂ ಕರ್ತನಲ್ಲಿ ನಿದ್ರಿಸುವುದಾದರೆ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು. ಆ ಶವ ಪೆಟ್ಟಿಗೆ ಆಗಿರ್ಬೋದು, ಬಿಳಿ ವಸ್ತ್ರ ಆಗಿರ್ಬೋದು, ಕ್ಯಾಂಡಲ್ಸ್ ಆಗಿರ್ಬೋದು, ಹೂಮಾಲೆಗಳಾಗಿರ್ಬೋದು, ಸಮಾಧಿಗೋಸ್ಕರ ಸ್ಥಳ ಕೊಂಡುಕೊಳ್ಬೇಕಾದ್ರೆ ಸ್ಥಳ ಕೊಂಡುಕೊಳ್ಳೋದಾಗಿರ್ಬೋದು, ಒಂದು ವೇಳೆ ಫೀಸ್ ಕಟ್ಟೋದಾದರೆ ಫೀಸ್ ಕಟ್ಟೋದಾಗಿರ್ಬೋದು, ಕುಣಿ ಅಗಿಯೋದಾಗಿರ್ಬೋದು, ಹೂಣಿಡೋದಾಗಿರ್ಬೋದು, ಇಲ್ಲವಾದರೆ ಶವವನ್ನು ಬೇರೆಯವರಿಗೆ ತೆಗೆದುಕೊಂಡು ಹೋಗಬೇಕಾದ್ರೆ ಅದಕ್ಕೆ ಬೇಕಾದ ವಾಹನ ಆಗಿರ್ಬೋದು, ಹೀಗೆ ಎಲ್ಲ ಸಿದ್ಧತೆ. ಕೇಳಿ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಉಚಿತವಾಗಿಯೇ ₹1 ಕೂಡ ನಿಮ್ಮಿಂದ ಆಶಿಸಲಾರದೆಯೇ ಎಲ್ಲ ಸಿದ್ಧತೆ ಮಾಡಿಕೊಡಲಾಗ್ತದೆ. ಆದರೆ ವಾಸ್ತವದಲ್ಲಿ ನಾವು ಸಂತೋಷಿಸಬೇಕಾದದ್ದು ಶವ ಹೂಣಿಡುವುದರಲ್ಲಿ ಅಲ್ಲ ಪ್ರಿಯರೇ, ಪರಲೋಕದಲ್ಲಿ ಸೇರುವುದಕ್ಕಾಗಿ ನಾವು ಸಂತೋಷಿಸಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಮುಂದೆ ಹೋಗೋಣ ಬನ್ನಿರಿ. ಆ ದಿನ ಬಡವನಾದ ಲಾಜರನು ಸತ್ತಾಗ ಪಾಪ ಸಮಾಧಿಯ ಕಾರ್ಯಕ್ರಮ ಕೂಡ ನಡೆಯಲಿಲ್ಲ. ಸಹೋದರ ಸಹೋದರಿಯರೇ, ಸಮಾಧಿಯಾದ ನಂತರ ನನ್ನ ಶವ ಹೂಣಿಡುತ್ತಾರೋ ಹೂಣಿಡುವುದಿಲ್ಲವೋ ಎಂಬುದಾಗಿ ವರಿ ಮಾಡುವ ಅವಶ್ಯಕತೆ ನಿಮಗಿಲ್ಲ. ನೀವು ವರಿ ಮಾಡಿಕೊಳ್ಳಬೇಕಾದದ್ದೇನೆಂದರೆ, ಸತ್ತ ನಂತರ ನಾನು ಪರಲೋಕಕ್ಕೆ ಹೋಗುತ್ತೇನೋ ಇಲ್ಲವೋ ಎಂಬುದಾಗಿ ಅದರ ಕುರಿತು ಚಿಂತಿಸಬೇಕು. ಲಾಜರನು ಯಾವತ್ತೂ ಕೂಡ ಸತ್ತ ನಂತರ ನನಗೆ ಸಮಾಧಿ ಮಾಡ್ತಾರೋ ಇಲ್ಲವೋ ಎಂಬುದಾಗಿ ಚಿಂತಿಸಲಿಲ್ಲ.
ಅವನ ಸಮಾಧಿ ಕಾರ್ಯಕ್ರಮದ ಕುರಿತು ಅಲ್ಲಿ ಬರೆಯಲ್ಪಟ್ಟಿಲ್ಲ. ನೋಡೋಣ ಬನ್ನಿ. ಲಾಜರನೆಂಬ ಒಬ್ಬ ಭಿಕ್ಷೆಗಾರನು ಬಿದ್ದುಕೊಂಡಿದ್ದನು. ಇವನ ಮೈ ತುಂಬಾ ಹುಣ್ಣಿದ್ದವು. ಇವನು ಐಶ್ವರ್ಯವಂತನ ಮನೆ ಬಾಗಿಲಿನ ಮುಂದೆ ಬಿದ್ದಿದ್ದನು. ನಡೆಯಲಾರದ ಸ್ಥಿತಿಯಲ್ಲಿದ್ದನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಇಂಜಿಲನ್ನೂ ತಿಂದು ಹಸಿವೆ ತೀರಿಸಿಕೊಳ್ಳಬೇಕೆಂದಿದ್ದನು. ರೊಟ್ಟಿಯ ತುಂಡು ತಿಂದ್ರೆ ಹಸಿವೆ ತೀರುತ್ತಾ? ಆಹಾರವಿಲ್ಲದೆ ಬಳಲುವವನಾಗಿದ್ದ. ಅನ್ನ ಇಲ್ಲದೆ ಬಳಲುವವನಾಗಿದ್ದ. ಆರೋಗ್ಯ ಇಲ್ಲದೆ ತೊಂದರೆ ಪಡ್ತಾ ಇದ್ದ. ಆರ್ಥಿಕ ಬಲ ಇಲ್ಲದೆ ತೊಂದರೆ ಎದುರಿಸುತ್ತಾ ಇದ್ದ. ಆದರೆ ಆತ್ಮೀಕನಾಗಿದ್ದನು. ಅಷ್ಟೇ ಅಲ್ಲ, ನಾಯಿಗಳು ಬಂದು ಅವನ ಹುಣ್ಣುಗಳನ್ನೂ ನೆಕ್ಕಿದವು. ಚಿಕಿತ್ಸೆ ಮಾಡಿಸಿಕೊಳ್ಳಲು ದುಡ್ಡಿರಲಿಲ್ಲ. ಮೈಯೆಲ್ಲ ಹುಣ್ಣುಗಳಾಗಿದ್ವು. ಆ ಭಿಕ್ಷೆಗಾರನು ಸತ್ತನು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಆರ್ಥಿಕವಾಗಿ ಚೆದರಿ ಹೋದವರು, ಅನಾರೋಗ್ಯದಿಂದ ಬಾಧೆಪಡುವವರು, ಆಹಾರವಿಲ್ಲದೆ ಬಳಲುತ್ತಾ ಇರುವಂಥವರು, ಈ ಲೋಕದಲ್ಲಿ ಬಡವರು ಎಂಬುದಾಗಿ ಪರಿಗಣಿಸಲ್ಪಟ್ಟವರು, ಈ ವಾಕ್ಯ ಕೇಳುವವರಲ್ಲಿ ಯಾರಾದರೂ ಇದ್ರೆ ದಯವಿಟ್ಟು ಕೇಳಿ. ನೀವು ಮರಣ ಹೊಂದಿದ ನಂತರ ನನ್ನ ಶವ ಯಾರು ಹುಣ್ಣಿಡುತ್ತಾರೆ, ಯಾರು ಸಮಾಧಿ ಮಾಡ್ತಾರೆಂದು ಆಲೋಚಿಸಬೇಡಿರಿ. ನೀವು ಮರಣ ಹೊಂದಿದ ನಂತರ ಪರಲೋಕದಿಂದ ದೇವದೂತರುಗಳೇ ಇಳಿದು ಬರುತ್ತಾರೆ. ಪರಲೋಕದಿಂದ ಏನಂತ ಇದೆ ನೋಡಿ ಅಲ್ಲಿ. ಲಾಜರನು ಸತ್ತನು. ಆಗ ದೇವದೂತ ಅಂತ ಇದೆಯಾ ಅಥವಾ ದೇವದೂತರು ಅಂತ ಇದೆಯಾ? ಏನಂತ ಇದೆ? ಒಬ್ಬರು ಬಂದಿರ್ತಾರೋ ಇಬ್ಬರು ಬಂದಿರ್ತಾರೋ? ಲೂಕನ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನ. ಫಕ್ಕನೆ ಪರಲೋಕದ ಸೈನ್ಯ ಸಮೂಹವು ಆ ದೂತನ ಸಂಗಡ ಕಾಣಿಸಿಕೊಂಡಿತು. ಇಲ್ಲಿ ಏನಂತಿದೆ? ದೂತನು ಅಂತ ಇದೆ. ಯೇಸು ಕ್ರಿಸ್ತನು ಜನಿಸಿದಾಗ, ಯೇಸು ಕ್ರಿಸ್ತನು ಉದಯಿಸಿದಾಗ, ಕೇಳಿ ಸಹೋದರರೇ, ಕೇಳಿ ಸಹೋದರಿಯರೇ, ಒಬ್ಬ ದೂತನನ್ನೇ ದೇವರು ಕಳಿಸಿಕೊಟ್ರು. ಯೇಸು ಜನಿಸಿದಾಗ ಒಬ್ಬ ದೂತ ಈ ಲೋಕಕ್ಕೆ ಬಂದು ಯೇಸುವಿನ ಜನನದ ಕುರಿತು ಸಾರಿ ಹೇಳಿದಂತೆ ನೋಡ್ತೇವೆ. ಆದರೆ ನೀವು ನಾನು ಏನಾದರೂ ಮರಣ ಹೊಂದುವುದಾದರೆ ದೇವರು ಒಬ್ಬ ದೂತನನ್ನು ಕಳಿಸಲ್ಲ, ದೂತರನ್ನು ಕಳಿಸಿಕೊಡ್ತಾರೆ. ಅಂದರೆ ನಿಮಗೇನು ಅರ್ಥ ಆಗುತ್ತೆ? ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿರುವ ಆ ಅದ್ಭುತವಾದ ಆತನ ಬರೋಣ ನಿಮ್ಮ ರಕ್ಷಣೆ, ನನ್ನ ರಕ್ಷಣೆಗೋಸ್ಕರವಾಗಿದೆ. ಆತನ ಜನ್ಮ ನಿಮ್ಮನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿತ್ತು. ಹಾಗೆ ರಕ್ಷಿಸಲ್ಪಟ್ಟ ನಂತರ ಮುಂದೆ ಏನಂತೆ? ದೇವರು ರಕ್ಷಿಸಲ್ಪಟ್ಟ ತನ್ನ ಮಕ್ಕಳು ಮರಣ ಹೊಂದುವುದಾದರೆ ತನ್ನ ಪರಲೋಕಕ್ಕೆ ಅವರನ್ನು ಕರೆದೊಯ್ಯುವುದಕ್ಕಾಗಿ ದೂತರುಗಳನ್ನು ಕಳಿಸುತ್ತಾರಂತೆ. ಎಂತಹ ದೊಡ್ಡ ಧನ್ಯತೆ ನೋಡಿ. ನೀವು ಕ್ರಿಸ್ತನಲ್ಲಿ ನಿದ್ರೆ ಹೋಗುವ ಧನ್ಯತೆ ಹೊಂದಿಕೊಳ್ಳೋದಾದ್ರೆ ನನ್ನ ಶರೀರ ಏನಾಗ್ತದೋ, ಯಾರು ಸಮಾಧಿ ಮಾಡುತ್ತಾರೋ, ಯಾವ ರೀತಿ ಸಮಾಧಿ ಮಾಡ್ತಾರೋ ಎಂದು ಚಿಂತಿಸುವ ಅವಶ್ಯಕತೆ ಇಲ್ಲ. ಅಲೆಕ್ಸಾಂಡರ್ ದಿ ಗ್ರೇಟ್ 30 ವರ್ಷದ ವಯಸ್ಸಿನಲ್ಲಿ ಪ್ರಪಂಚದ ಅನೇಕ ದೇಶಗಳನ್ನು ಜಯಿಸುತ್ತಾನೆ. ಆಲ್ಮೋಸ್ಟ್ ಎಲ್ಲ ದೇಶಗಳನ್ನು ಜಯಿಸುತ್ತಾನೆ. ವ್ಯಭಿಚಾರದ ನಿಮಿತ್ತ, ಕುಡುಕುತನದ ನಿಮಿತ್ತ, ಕೆಟ್ಟ ಕೆಟ್ಟ ಚಟಗಳ ನಿಮಿತ್ತ ವಾಸಿಯಾಗದ ರೋಗಗಳು ಬಂದಿರ್ತವೆ. ನಾನು ಅಂದ್ಕೊಳ್ತೇನೆ ದೇವರೇ ಅವನಿಗೆ ಶಿಕ್ಷಿಸಿರುತ್ತಾರೆ. ಈಗ ಮರಣದ ಹಾಸಿಗೆ ಮೇಲಿರ್ತಾನೆ. ಮರಣದ ಹಾಸಿಗೆ ಮೇಲಿರುವಂತಹ ಅಲೆಕ್ಸಾಂಡರ್ ಸಾಯುತ್ತಿರುವ ಸಮಯದಲ್ಲಿ ತನ್ನ ದೇಶದಲ್ಲಿರುವಂತಹ ದೊಡ್ಡ ವೈದ್ಯರನ್ನು ಕರೆಸು ಅನ್ನುತ್ತಾನೆ. ಆ ದೊಡ್ಡ ವೈದ್ಯರು ಬಂದಾಗ ನೀವು ಹೇಗಾದರೂ ಮಾಡಿ ನನ್ನನ್ನು ಬದುಕಿಸಿರಿ ಎಂದು ವೈದ್ಯರಿಗೆ ಹೇಳ್ತಾನೆ. ಆ ವೈದ್ಯರು ಶತವಿಧಾನದಲ್ಲಿ ಪ್ರಯತ್ನಿಸ್ತಾರೆ. ಕೊನೆಗೆ ಕೈ ಎತ್ತಿ ಬಿಡ್ತಾರೆ. ನೀವು ನನಗೆ ಬದುಕಿಸ್ಲಿಕ್ಕೆ ಆಗೋದಿಲ್ಲವೋ? ಅಯ್ಯ, ನಮ್ಮ ಕೈಯಲ್ಲಿ ಏನೂ ಇಲ್ಲ ಅನ್ನುತ್ತಾರೆ. ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ, ಮತ್ತೆ ನಾನು ಬದುಕುತ್ತೇನೋ? ಚಾನ್ಸ್ ಕಾಣಿಸುತ್ತಾ ಇಲ್ಲ. ಸಾಯುತ್ತೀರಿ ಅಂತ ಹೇಳಿದ್ರು. ಅವನು ಸಾಯುವುದಕ್ಕಿಂತ ಮುಂಚೆ 3 ವಿಚಿತ್ರವಾದ ಕೋರಿಕೆಗಳನ್ನು ಕೋರಿಕೊಳ್ತಾನೆ. ಆ ಕೋರಿಕೆಗಳು ಯಾವುದು ಗೊತ್ತಾ? ನಾನು ಸತ್ತಾಗ ನನ್ನ ಶವಪೆಟ್ಟಿಗೆ ಬೇರೆ ಯಾರೂ ಹೊರಬಾರದು, ಈ ಡಾಕ್ಟರ್ಸ್ಗಳೇ ಹೊರಬೇಕು. ಯಾರು ಹೊರಬೇಕಂತೆ? ಈ ವೈದ್ಯರೇ ನನ್ನ ಶವಪೆಟ್ಟಿಗೆ ಹೊತ್ತುಕೊಂಡು ಹೋಗಬೇಕು ಎಂದು ಹೇಳಿದ. 2ನೇ ಕೋರಿಕೆ, ನನ್ನ ಖಜಾನದಲ್ಲಿರುವಂತಹ ಬಂಗಾರ, ದುಡ್ಡು, ಬೆಳ್ಳಿ, ವಜ್ರ ಎಲ್ಲವುಗಳನ್ನು ತೆಗೆಯಿರಿ. ನೀವು ನನ್ನ ಶವವನ್ನು ಹೊತ್ಕೊಂಡು ಹೋಗುತ್ತಿರುವಾಗ ಅವುಗಳನ್ನೆಲ್ಲ ರೋಡ್ ಮೇಲೆ ಏನಂತ ಹೇಳ್ದ? ಚೆಲ್ಲಿರಿ ಅಂದ. 3ನೇದು, ನನ್ನ ಶವಪೆಟ್ಟಿಗೆಯಲ್ಲಿ ನನ್ನ ಶವವನ್ನಿಟ್ಟಾಗ 2 ಅಂಗೈಗಳನ್ನು ಹೊರಗಿಡಿಯಿರಿ. ಈ 3 ಕೋರಿಕೆಗಳನ್ನು ಕೋರಿಕೊಂಡ ಪ್ರಿಯರೇ, ಆಗ ಪಕ್ಕದಲ್ಲಿಯೇ ಇದ್ದ ಮಂತ್ರಿ ಕೇಳುತ್ತಾನೆ, ರಾಜ, ಯಾಕೆ ನೀವು ಈ 3 ಕೋರಿಕೆ ಕೋರಿಕೊಳ್ತಾ ಇದ್ದೀರಿ? ಯಾಕೆ ನಿಮ್ಮ ಶವಪೆಟ್ಟಿಗೆ ಡಾಕ್ಟರೇ ಹೊತ್ಕೊಂಡು ಹೋಗ್ಬೇಕು? ಈ ಲೋಕಕ್ಕೆ ಗೊತ್ತಾಗ್ಬೇಕು. ಹೋಗೋ ಕಾಲ ಬಂದಾಗ ಡಾಕ್ಟರ್ಸ್ಗಳಾಗಿರಬಹುದು, ಬೆಸ್ಟ್ ಡಾಕ್ಟರ್ಸ್ಗಳಾಗಿರಬಹುದು, 1 ಗಂಟೆಯಷ್ಟು ಆಯುಷ್ ಕೂಡ ಒದಗಿಸಿಕೊಡುವ ಶಕ್ತಿ ಅವರಿಗಿಲ್ಲ. ಸಹೋದರ ಸಹೋದರಿಯರೇ, ಕೇಳ್ತಾ ಇದ್ದೀರಾ?
ದೇವರು ಟೈಮ್ ಫಿಕ್ಸ್ ಮಾಡಿದಾಗ ಈ ಲೋಕದಲ್ಲಿ ನಿಮ್ಮ ಟೈಮ್ ಒಂದು ಕ್ಷಣವೂ ಕೂಡ ಜಾಸ್ತಿ ಮಾಡಬಲ್ಲಂತಹ ದೊಡ್ಡ ವೈದ್ಯನು ಈ ಲೋಕದಲ್ಲಿ ಒಬ್ಬನು ಕೂಡ ಇಲ್ಲ. ದೇವರು ಅಪ್ಪಣೆ ಕೊಟ್ಟಿರುವಂತಹ ಸಮಯವೂ ಬಂದಾಗ ಈ ಲೋಕಯಾತ್ರೆ ನೀವು ಮುಗಿಸಿ ಹೊರಟು ಹೋಗಲೇಬೇಕು. ಆ ರಾಜ ಅಂದ್ಕೊಂಡ ನನ್ನ ಪ್ರಾಣ ದೊಡ್ಡ ದೊಡ್ಡ ವೈದ್ಯರು ಕಾಪಾಡ್ತಾರೆ ಎಂಬುದಾಗಿ. ಈಗ ನನಗೆ ಅರ್ಥವಾದದ್ದೇನೆಂದರೆ, ಎಷ್ಟೇ ದೊಡ್ಡ ವೈದ್ಯನಾಗಿದ್ರೂ ಸಹ ನನಗೆ ಹೋಗೋ ಕಾಲ ಬಂದಾಗ 1 ಗಂಟೆಯೂ ಕೂಡ ನನ್ನ ಆಯುಷ್ಯ ಜಾಸ್ತಿ ಮಾಡ್ಲಿಕ್ಕಾಗ್ಲಿಲ್ಲ. ಈ ವಿಷಯ ಲೋಕಕ್ಕೆ ಗೊತ್ತಾಗಬೇಕು. ಅದಕ್ಕೆ ವೈದ್ಯರೇ ನನ್ನ ಶವಪೆಟ್ಟಿಗೆ ಹೊತ್ಕೊಂಡು ಹೋಗ್ಬೇಕು ಅಂದ. ಆಯ್ತು, ನಿಮ್ಮ ಖಜಾನದಲ್ಲಿರುವಂತಹ ಬೆಳ್ಳಿ, ಬಂಗಾರ, ವಜ್ರ ಇವೆಲ್ಲವುಗಳನ್ನು ರೋಡ್ ಮೇಲೆ ಹಾಕಿರಿ ಎಂದು ಯಾಕೆ ಹೇಳಿದ್ರಿ? ಈ ಲೋಕದಲ್ಲಿ ಏನೆಲ್ಲ ನಾನು ಸಂಪಾದಿಸಿದ್ದೇನೋ ಅದನ್ನು ತಿರುಗಿ ಲೋಕಕ್ಕೆ ಒಪ್ಪಿಸಿಕೊಟ್ಟು ಹೋಗ್ಬೇಕು. ಈ ಲೋಕವೇ ಅಲ್ಲವೋ ನನಗೆ ಕೊಟ್ಟಿರುವುದು, ಈ ಬೆಳ್ಳಿ, ಈ ಬಂಗಾರ ಕೊಟ್ಟಿರೋದು, ವಜ್ರ ಕೊಟ್ಟಿರೋದು, ಈ ದುಡ್ಡು. ಹಾಗಾಗಿ ಲೋಕಕ್ಕೆ ಹಂಚಿಕೊಡಿಯಿರಿ. ಒಳಗಿಟ್ಕೊಂಡ್ರೆ ಏನ್ ಲಾಭ? ಮತ್ತೆ ನಿಮ್ಮ 2 ಅಂಗೈಗಳನ್ನು ಯಾಕೆ ಹೊರಗೆ ಇಡಲು ಹೇಳ್ತಿದ್ದೀರಿ? ಈ ಲೋಕಕ್ಕೆ ನಾನು ಬರಿಗೈಯಾಗಿಯೇ ಬಂದೆ. ಅರ್ಧದಷ್ಟು ಪ್ರಪಂಚ ಗೆದ್ದ ನಾನು ಬರಿಗೈಯಾಗಿಯೇ ಹೊರಟು ಹೋಗ್ತಿದ್ದೇನೆ, ಏನೂ ತೆಗೆದುಕೊಂಡು ಹೋಗ್ತಿಲ್ಲ ಎಂದು ಲೋಕಕ್ಕೆ ಗೊತ್ತಾಗಬೇಕು. ಸಹೋದರ ಸಹೋದರಿಯರೇ, ಅರ್ಥವಾಗ್ತಿದೆಯಾ? ಈ ಲೋಕಕ್ಕೆ ನೀವು ಬರಿಗೈಯಾಗಿ ಬಂದಿದ್ದೀರಿ, ಬರಿಗೈಯಾಗಿಯೇ ತಿರುಗಿ ಹೋಗ್ತೀರಿ. ಅಲೆಕ್ಸಾಂಡರ್ನ ಜೀವಿತದಲ್ಲಿ ನಮ್ಮೆಲ್ಲರಿಗಿರುವ ಒಂದು ಎಚ್ಚರಿಕೆ ಏನು ಗೊತ್ತಾ? ಒಬ್ಬನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರು. ಯಶ್, ಅಲೆಕ್ಸಾಂಡರ್ ಚಕ್ರವರ್ತಿ ಲೋಕವನ್ನೆಲ್ಲ ಸಂಪಾದಿಸಿದ, ಪ್ರತಿ ದೇಶವನ್ನೆಲ್ಲ ಜಯಿಸಿದ, ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಪಂಚವನ್ನೇ ಜಯಿಸಿದ್ದ. ಆದರೆ ತನ್ನ ಆತ್ಮವನ್ನು ಮಾತ್ರ ಕಾಪಾಡಿಕೊಳ್ಳಲಾಗಲಿಲ್ಲ. ಏನ್ ಪ್ರಯೋಜನ ಹೇಳಿ? ದುಡ್ಡು ಸಂಪಾದಿಸ್ತಾನೆ, ಹೆಸರು ಸಂಪಾದಿಸ್ತಾನೆ, ಘನತೆ ಸಂಪಾದಿಸ್ತಾನೆ, ಎಷ್ಟು ಪಾಪ ಮಾಡ್ಬೇಕಂದ್ಕೊಂಡನೋ ಅಷ್ಟು ಪಾಪ ಮಾಡ್ತಾನೆ, ಹೇಗೆ ಜೀವಿಸಬೇಕಂದ್ಕೊಂಡನೋ ಹಾಗೆ ಜೀವಿಸುತ್ತಾನೆ, ಕೊನೆಗೆ ತನ್ನ ಆತ್ಮವನ್ನೇ ಕಳೆದುಕೊಳ್ತಾನೆ. ಸಹೋದರ ಸಹೋದರಿಯರೇ, ಕೇಳ್ತಿದ್ದೀರಾ? ಆ ದಿನ ಅಲೆಕ್ಸಾಂಡರ್ ಹೋಗ್ತಾ ಹೋಗ್ತಾ ಏನು ತಕೊಂಡು ಹೋಗ್ಲಿಲ್ಲ. ನೀವು ನಾನು ಹೋಗ್ತಾ ಹೋಗ್ತಾ ಏನು ತಕೊಂಡು ಹೋಗಲ್ಲ. ಅದಕ್ಕಾಗಿಯೇ ನಿಮ್ಮ ಆತ್ಮವನ್ನು ನೀವು ಬಹು ಜಾಗರೂಕರಾಗಿ ಕಾಪಾಡಿಕೊಳ್ಬೇಕು. ನರಕ ಎನ್ನುವಂಥದ್ದು ಇದೆಯಾ? ಹೌದು, ಇದೆ. ಎಷ್ಟು ಜನ ನರಕಕ್ಕೆ ಪ್ರತಿದಿನ ಹೋಗ್ತಿದ್ದಾರೆಂದು ಗೊತ್ತಾ ನಿಮಗೆ? ಪ್ರತಿ ಗಂಟೆಗೆ ಎಷ್ಟು ಜನ ನರಕಕ್ಕೆ ಹೋಗ್ತಾರೆ ಗೊತ್ತಾ? ಪ್ರತಿ ನಿಮಿಷಕ್ಕೆ ಎಷ್ಟು ಜನ ನರಕಕ್ಕೆ ಹೋಗ್ತಾರೆ ಗೊತ್ತಾ? ಒಂದು ಸಾರಿ ಲೆಕ್ಕ ತೋರಿಸ್ತೇನೆ ಬನ್ನಿ. ಈ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗತ್ತೆ. ಈಗ ಪ್ರಪಂಚದಲ್ಲಿ 760 ಕೋಟಿ ಜನ ಇದ್ದಾರೆ. ಸುಮಾರು 200 ದೇಶಗಳಿವೆ, ಅನೇಕ ಪಟ್ಟಣಗಳಿವೆ, ಪ್ರಜೆಗಳಿದ್ದಾರೆ, ಪ್ರಾಂತ್ಯಗಳಿವೆ. 5,60,00,000 ಜನರು ಸಾಯ್ತಿದ್ದಾರೆ ಪ್ರತಿಯೊಂದು ವರ್ಷ. ಗಂಟೆಗೆ 6,390, ನಿಮಿಷಕ್ಕೆ 107 ಜನ, ಒಂದು ಕ್ಷಣಕ್ಕೆ ಸುಮಾರು 2 ಸಾಯುತ್ತಿದ್ದಾರೆ. ಸತ್ತು ಎಲ್ಲಿಗೆ ಹೋಗ್ತಿದ್ದಾರೆ? ಪ್ರತಿಯೊಬ್ಬನು ಹಾಗೆ ನರಕದಲ್ಲಿ ಬೀಳ್ತಿದ್ದಾನೆ. ಶಾಶ್ವತವಾಗಿ ನರಕದಲ್ಲಿ ಸುಟ್ಟಿ ಸಾಯುವುದಕ್ಕಾಗಿ ನಿತ್ಯ ನರಕದಲ್ಲಿ ಬೀಳ್ತಿದ್ದಾರೆ. ಈ ದಿನ ಈ ವಾಕ್ಯ ಕೇಳ್ತಿರುವ ಪ್ರಿಯ ಸಹೋದರ ಸಹೋದರಿಯರೇ, ನೀವು ರಕ್ಷಣೆ ಹೊಂದಲಾರದೆ ಒಂದು ವೇಳೆ ಸಾಯುವುದಾದರೆ ಹಾಗೆಯೇ ನೀವು ನರಕದಲ್ಲಿ ಸುಟ್ಟಿ ಸಾಯಬೇಕಾಗ್ತದೆ. ಆ ರೀತಿ ಸುಟ್ಟಿ ಸುಡುತ್ತೀರಿ. ಅಗ್ನಿ ಆರದಂತಹ, ಹುಳುಗಳು ಸಾಯದಂತಹ ಭಯಂಕರವಾದ ಸ್ಥಳ ಅದು. ಅಲ್ಲಿ ಗೋಳಾಟ, ಹಲ್ಲು ಕಡಿಯೋಣ ಮಾತ್ರವೇ ಇರುವ ಸ್ಥಳ ಅದು. ಕಿರ್ಚಾಡುತ್ತೀರಿ, ಕೂಗಾಡುತ್ತೀರಿ. ಅಲ್ಲಿ ಅಗ್ನಿ ಆರುವುದಿಲ್ಲ, ಹುಳುಗಳು ಸಾಯುವುದಿಲ್ಲ. ಅಗೋ, ಹುಳಗಳು ಯಾವ ರೀತಿ ಮೈಯೆಲ್ಲ ಅಂಟುಕೊಂಡಿರ್ತವೆ ನೋಡಿ. ನರಕ ಯಾತನೆ ಅಂದ್ರೆ ಅದೇ. ಒಂದು ಸಾರಿ ಊಹಿಸಿಕೊಳ್ಳಿರಿ, ಆ ಸ್ಥಳದಲ್ಲಿ ನೀವಿರುವುದಾದರೆ ಹೇಗೆ ಸುಟ್ಟಿ ಸಾಯ್ತೀರಿ ಎಂದು. ಮೈತುಂಬ ಹುಳಗಳು. ಈ ದಿನ ಮರಣ ಹೊಂದಿದ್ರೆ ಎಲ್ಲಿಗೆ ಹೋಗ್ತೀರಿ? ನರಕಕ್ಕೋ ಪರಲೋಕಕ್ಕೋ?
ಆಲೋಚಿಸಿರಿ. ಕ್ರೈಸ್ತ ಸಮಾಜವೇ, ಯೇಸು ಇಲ್ಲದಿದ್ದರೆ ನೀವು ಹೋಗುವ ಸ್ಥಳ ನರಕವಾಗಿರುತ್ತೆ. ಅಲೆಕ್ಸಾಂಡರ್ ಯಾವತ್ತೂ ಅಂದುಕೊಳ್ಳಲಿಲ್ಲ 30 ವರ್ಷದಲ್ಲಿ ಅವನ ಪ್ರಾಣ ಹೋಗ್ತದೆಂದು. ಹೋಗೋ ಕಾಲ ಬರುವಾಗ, ಕರೆ ಬರುವಾಗ, ಆ ಕರೆ ಅಂದರೆ ಆ ಸಾವು ನಿಮಗೆ ಹೇಳೋದೇ ಇಲ್ಲ. ಆದರೆ ಕರೆದ ಕೂಡಲೇ ಹೋಗಲೇಬೇಕು. ನೋಡಿ, ಪೊಲೀಸ್ ಆಫೀಸರೇ ಆಗಿರಬಹುದು, ಡ್ಯೂಟಿ ಮಾಡ್ತಾ ಇದ್ದಳು ಪ್ರಿಯರೇ, ಪೊಲೀಸ್ ಆಫೀಸರ್. ಕರೆ ಬಂತು, ತಕ್ಷಣವೇ ಕುಸಿದು ಬಿದ್ದಳು. ಆಟಗಾರನೇ, ಫಿಟ್ನೆಸ್ ಸ್ಟಾಪ್. ಕರೆ ಬಂತು ಪ್ರಿಯರೇ. ರಿಪೋರ್ಟರ್ ಪ್ರಿಯರೇ, ಇಂಟರ್ವ್ಯೂ ಮಾಡ್ತಿದ್ದಾಳೆ, ಮೈಕ್ ಹಿಡ್ಕೊಂಡು ಬಿದ್ದು ಹೋಗ್ತಾಳೆ. ಎಂಥವರೇ ಆಗಿರಬಹುದು, ಕರೆ ಬಂದ್ರೆ ಹೋಗಲೇಬೇಕು. ಆದರೆ ಎಲ್ಲಿಗೆ ಹೋಗ್ತೀರಿ? ಪಾತಾಳಕ್ಕೋ ಪರಲೋಕಕ್ಕೋ? ಪರಲೋಕಕ್ಕೆ ಹೋಗುವ ಮಾರ್ಗ ಕೇವಲ ಯೇಸು ಕ್ರಿಸ್ತನಿಗೆ ಮಾತ್ರ ಗೊತ್ತು. ಅದಕ್ಕಾಗಿಯೇ ಆತನನ್ನು ನಾವು ಏನ್ಮಾಡಬೇಕು? ಹೇಳ್ತೇನೆ ಕೇಳಿ, ಹಿಂಬಾಲಿಸಬೇಕು. ಒಬ್ಬ ಹುಡುಗನಿದ್ದ, ಕುರಿ ಮೇಯಿಸಿಕೊಳ್ತಾ ಇದ್ದ. ಅದು ಎತ್ತರವಾದ ಬೆಟ್ಟ ಪ್ರದೇಶ. ಈ ಬೆಟ್ಟದಿಂದ ಆ ಬೆಟ್ಟದ ಮಧ್ಯದಲ್ಲಿ ರೈಲ್ವೆ ಬ್ರಿಡ್ಜ್ ಇದೆ, ರೈಲ್ ಬ್ರಿಡ್ಜ್ ಇದೆ. ಅದರ ಹತ್ತಿರದಲ್ಲಿ ಕುರಿ ಮೇಯಿಸುತ್ತಿರುವ ಸಮಯದಲ್ಲಿ ಆಕಾಶ ಸಡನ್ ಆಗಿ ಮೇಘದಿಂದ ಕವಿದಿತು. ಆಕಾಶ ಅಕಸ್ಮಾತಾಗಿ ಮೋಡದಿಂದ ಕವಿದಿರುವಾಗ ಸ್ವಲ್ಪ ಮಟ್ಟಿಗೆ ಕತ್ತಲೆ ಕವಿದಿತ್ತು. ಆ ಹುಡುಗನಿಗೆ ಅರ್ಥವಾಯಿತು, ಭಯಂಕರವಾದ ಮಳೆ ಸುರಿಲಿಕ್ಕಿದೆ. ಅಷ್ಟರಲ್ಲೇ ಸುಂಟರಿ ಗಾಳಿ ಬಂತು, ಬಹಳ ದೊಡ್ಡ ಗಾಳಿ ಬೀಸ್ತಾ ಇತ್ತು. ತುಫಾನ್ ಬರ್ಲಿಕ್ಕಿದೆ ಅಂದ್ಕೊಂಡು ತಕ್ಷಣವೇ ತನ್ನ ಕುರಿಗಳನ್ನು ಮನೆಗೆ ಹುಡ್ಕೊಂಡು ಹೋಗ್ಬೇಕೆಂಬುದಾಗಿ ತಕ್ಷಣವೇ ಆ ಕುರಿಗಳನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದ. ಆದರೆ ಗಾಳಿ ಇನ್ನೂ ಬಲವಾಗಿ ಬೀಸಲಾರಂಭಿಸಿತು. ಆ ಗಾಳಿಯ ರಭಸಕ್ಕೆ ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಇರುವ ಆ ರೈಲ್ವೆ ಸೇತುವೆ ಮುರಿದು ಹೋಗಿ ಬಿದ್ದೋಯ್ತು. ಅಯ್ಯಯ್ಯೋ, ಸೇತುವೆ ಮುರಿದು ಬಿತ್ತಲ್ಲವೇ? ಆ ಸೇತುವೆ ಬಿದ್ದೋದ್ರೆ ಬಿದ್ದೋಗ್ಲಿ, ನನಗ್ಯಾಕೆ ಅಂದ್ಕೊಂಡು ತನ್ನ ಪಾಡಿಗೆ ತಾನು ಕುರಿಗಳನ್ನು ಓಡಿಸಿಕೊಂಡು ಹೋಗ್ತಿರುವಾಗ ಅಷ್ಟರಲ್ಲೇ ರೈಲು ಕೂಗುವುದನ್ನು ಕೇಳಿಸಿಕೊಂಡ. ಅಯ್ಯಯ್ಯೋ, ರೈಲ್ ಬರ್ತಿದೆಯಲ್ಲವೇ? ಈ ಸೇತುವೆಯನ್ನು ಬಿದ್ದೋಗಿದೆ. ಅದು ಅವರಿಗೆ ಗೊತ್ತಿಲ್ಲ. ಒಂದು ವೇಳೆ ಏನಾದರೂ ಈ ಸೇತುವೆ ಬಿದ್ದೋಗಿದೆ ಎಂದು ಡ್ರೈವರ್ಗೆ ಗೊತ್ತಿಲ್ಲದಿದ್ದರೆ ರೈಲ್ ಬರುತ್ತೆ, ದೊಡ್ಡ ತಗ್ಗಿನಲ್ಲಿ ಬಿದ್ದೋಗುತ್ತೆ. ಹೇಗಾದ್ರೂ ಮಾಡಿ ಆ ರೈಲನ್ನು ತಡೆಯಬೇಕು ಅಂದುಕೊಂಡು ತನ್ನ ಕುರಿಗಳನ್ನು ಬಿಟ್ಬಿಟ್ಟು ಆ ಹುಡುಗ ಎದುರುಗಡೆ ಬರುತ್ತಿರುವಂತಹ ಆ ರೈಲಿಗೆ ಎದುರಾಗಿ ಹೋಗ್ತಿದ್ದ ಪ್ರಿಯರೇ. ನಿಲ್ಲಿಸಿರಿ, ನಿಲ್ಲಿಸಿರಿ, ನಿಲ್ಲಿಸಿರಿ ಎಂಬುದಾಗಿ ಗಟ್ಟಿಗಟ್ಟಿಯಾಗಿ ಕಿರ್ಚುತ್ತಾ, 2 ಕೈ ತೋರಿಸುತ್ತಾ ಕಿರುಚುತ್ತಾ ಇದ್ದ. ರೈಲ್ ಓಡಿಸುವ ಡ್ರೈವರ್ ಏನೋ ಮೋಜಿಗಾಗಿ ಹುಡುಗ ಹೀಗೆ ಮಾಡ್ತಿದ್ದಾನೇನೋ, ಹತ್ತಿರಕ್ಕೆ ಹೋಗಿ ನಾನು ಹಾರನ್ ಹೊಡೆದ್ರೆ ಪಕ್ಕಕ್ಕೆ ಸರಿತಾನೆ ಬಿಡು ಅಂದುಕೊಂಡು ಓಡಿಸ್ಕೊಂಡು ಬಂದ ಪ್ರಿಯರೇ. ಹುಡುಗ ಪಕ್ಕಕ್ಕೆ ಸರಿಯಲಿಲ್ಲ. ಆ ಹಳಿಗಳ ಮಧ್ಯದಲ್ಲಿಯೇ ನಿಲ್ಲಿಸಿರಿ, ನಿಲ್ಲಿಸಿರಿ ಅಂತ ಹೇಳಿ ಕೈ ಎತ್ತಿ ತೋರಿಸಿದ. ಡ್ರೈವರ್ ನಿಲ್ಲಿಸದೆ ಹಾಗೆ ಓಡಿಸ್ಕೊಂಡು ಬಂದ. ಆ ಹುಡುಗ ತುಂಡು ತುಂಡಾಗ್ಬಿಟ್ಟ. ಅಯ್ಯೋ, ಈ ಹುಡುಗ ಸತ್ತನಲ್ಲವೇ? ನಿಲ್ಲಿಸಿ, ನಿಲ್ಲಿಸಿ ಎಂಬುದಾಗಿ ಏನೋ ಮೋಜಿಗಾಗಿ ಹೇಳ್ತಿದ್ದಾನೆ, ತಪ್ಪಿಸಿಕೊಳ್ತಾನೇನೋ, ಪಕ್ಕಕ್ಕೆ ಸರಿತಾನಂದ್ಕೊಂಡೆ, ಆದ್ರೆ ಯಾಕೆ ಸರಿಯಲಿಲ್ಲ ಎಂದು ಯೋಚಿಸಿ ತಕ್ಷಣ ಬ್ರೇಕ್ ಹಾಕ್ದ. ಆಗ ರೈಲು, ಎಷ್ಟೋ ವೇಗವಾಗಿದ್ದ ರೈಲು, ಕೆಲವು ಮೀಟರ್ಗಳವರೆಗೂ ಮುಂದೆ ಹೋಗಿ ಎಕ್ಸಾಕ್ಟ್ ಆಗಿ ಎಲ್ಲಿ ಸೇತುವೆ ಮುರಿದು ಬಿದ್ದಿತೋ ಅಲ್ಲಿವರೆಗೂ ಬಂದು ನಿಂತಿತು. ಎದುರುಗಡೆ ನೋಡಿದ್ರೆ ಸೇತುವೆ ಕುಸಿದು ಬಿದ್ದಿತು. ಆಗ ಆ ರೈಲಿನ ಡ್ರೈವರ್ ತಕ್ಷಣವೇ ಕೆಳಗಿಳಿದು ಎಲ್ಲಿ ಹುಡುಗನ್ನು ನುಜ್ಜುಗುಜ್ಜಾದನೋ ತಕ್ಷಣವೇ ಓಡೋಡಿ ಹಿಂದಕ್ಕೆ ಹೋಗ್ತಾನೆ. ಎಲ್ಲರೂ ಏನಿದು ಡ್ರೈವರ್ ಹಿಂದಕ್ಕೆ ಹೋಗ್ತಿದ್ದಾನೆ, ಯಾಕೆ ಮಧ್ಯದಲ್ಲೇ ನಿಲ್ಲಿಸಿದ ಅಂತ ಯೋಚಿಸಿ ಅನೇಕರು ಕೆಳಗಿಳಿಯುತ್ತಾರೆ. ಆ ರೈಲ್ ಡ್ರೈವರ್ ತಕ್ಷಣ ಕೆಳಗೆ ಹೋಗಿ ನೋಡಿದ್ರೆ 2 ತುಂಡಾಗಿ ಬಿದ್ದಿದ್ದ ಆ ಹುಡುಗ. ಆ ಹುಡುಗನನ್ನು ಕೈಯಲ್ಲಿ ತೆಗೆದುಕೊಂಡು ಅಳುತ್ತಿರುವಾಗ ಎಲ್ಲರೂ ಕೇಳ್ತಾರೆ, ಎದಕ್ಕಾಗಿ ಈ ಹುಡುಗನು ಹೀಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ? ಆಗ ರೈಲ್ ಡ್ರೈವರ್ ಹೇಳ್ತಾನೆ, ಆತ್ಮಹತ್ಯೆ ಮಾಡಿಕೊಳ್ಳಲಿಲ್ಲ, ಮತ್ಯಾಕೆ ಸತ? ನಾವೆಲ್ಲರೂ ಬದುಕಬೇಕೆಂಬುದಾಗಿ ಈ ಹುಡುಗನು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ. ಯಾಕೆ, ಏನಾಯ್ತು? ಈ ಹುಡುಗ ಏನಾದ್ರೂ ಮರಣ ಹೊಂದದೇ ಇದ್ದರೆ ನಾವೆಲ್ಲರೂ ಸತ್ತೋಗ್ತಿದ್ದೆವು. ನಮ್ಮನ್ನು ಬದುಕಿಸುವುದಕ್ಕಾಗಿಯೇ ಈ ಹುಡುಗ ತನ್ನ ಪ್ರಾಣ ಕೊಟ್ಟ, ಗಟ್ಟಿಯಾಗಿ ಅಪ್ಪಿಕೊಂಡ ಪ್ರಿಯರೇ. ಹಾಗೆಯೇ ನಿಮ್ಮನ್ನು ನನ್ನನ್ನು ಬದುಕಿಸುವುದಕ್ಕಾಗಿ ದೇವರ ಮಗನಾಗಿರುವ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಆತನು ಇಷ್ಟೊಂದು ತ್ಯಾಗ ಮಾಡಿದ ನಂತರವೂ ಕೂಡ ಒಂದು ವೇಳೆ ರೈಲ್ವೆ ಡ್ರೈವರ್ ಮತ್ತೆ ರೈಲನ್ನು ಹತ್ತಿ ಮತ್ತೆ ರೈಲ್ ಮುಂದೆ ಒಯ್ತಾನಂತೀರಾ? ಏನ್ ಮಾಡ್ತಾನೆ? ಒಯ್ಯೋದಿಲ್ಲ. ಯಾಕೆಂದರೆ ಅವನಿಗೆ ಗೊತ್ತು
ನಮ್ಮನ್ನು ಬದುಕಿಸುವುದಕ್ಕಾಗಿ ಈ ಹುಡುಗ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಮೂರ್ಖತನದಿಂದ ಮತ್ತೆ ಹೋಗಿ ಆ ತಗ್ಗಿನಲ್ಲಿ ಬೀಳುವ ಪ್ರಯತ್ನ ಮಾಡಲ್ಲ. ಸಹೋದರ ಸಹೋದರಿಯರೇ, ನಿಮ್ಮನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿಯೇ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಮೂರ್ಖತನದೊಂದಿಗೆ ನೀವು ನಿಮ್ಮ ಪಾಪಿಷ್ಠ ಜೀವಿತದಲ್ಲಿ ಮತ್ತೆ ಮುಂದೆ ಸಾಗಿ ನರಕ ಎಂಬ ಅಗ್ನಿಗುಂಡಿಯೊಳಗೆ ಬೀಳುತ್ತೇನೆನ್ನುವುದಾದರೆ ನಿಮ್ಮಂತಹ ಬುದ್ಧಿಹೀನನು ಇನ್ಯಾರಾದರೂ ಇರ್ತಾರೋ? ಏನ್ ಮಾಡಬಲ್ಲರು ಪ್ರಿಯರೇ? ದೇವರು ನಿಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ತನ್ನ ಪ್ರಾಣವನ್ನೇ ಧಾರೆ ಎರೆದಿದ್ದಾರೆ, ಪ್ರಾಣದಂತೆ ಪ್ರೀತಿಸಿದ್ದಾರೆ, ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಇನ್ನು ಅದಕ್ಕಿಂತ ಹೆಚ್ಚಾಗಿ ಇನ್ನೇನ್ ಮಾಡಬೇಕು ಪ್ರಿಯರೇ? ಅಷ್ಟೊಂದು ಪ್ರೀತಿಸಿರುವ ದೇವರ ಪ್ರೀತಿಯನ್ನು, ಕ್ಷಮಾಪಣೆಯನ್ನು ಒಂದು ವೇಳೆ ತಳ್ಳಿಹಾಕಿ ದೇವರು ಅನುಗ್ರಹಿಸುವ ಕ್ಷಮಾಪಣೆಯನ್ನು ಕಾಲಿನಿಂದ ತಳ್ಳಿ ಹಾಕುವುದಾದರೆ, ನೇರವಾಗಿ ನರಕಕ್ಕೆ ಹೋಗ್ತೇನೆ ಅನ್ನುವುದಾದರೆ ಯಾರು ನಿಮಗೆ ತಡೆಯಲಿಕ್ಕಾಗಲ್ಲ, ಯಾರು ನಿಮ್ಮನ್ನು ರಕ್ಷಿಸಲಿಕ್ಕಾಗಲ್ಲ. ಹಾಗೆ ಮಾಡಲಾರದೆ ನಾನು ಬಡವನಾಗಿದ್ದೇನೆ, ಆರ್ಥಿಕವಾಗಿ ಚದರಿ ಹೋಗಿದ್ದೇನೆ, ಆಹಾರ ಇಲ್ಲದೆ ಹಸಿವೆಯಿಂದ ಬಳಲುತ್ತಿದ್ದೇನೆ, ಅನಾರೋಗ್ಯದಿಂದ ಬಳಲುವವನೇ ಆಗಿದ್ದೇನೆ. ಆದರೆ ಯೇಸುವನ್ನು ನನ್ನ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೇನೆ. ನಾನು ಕಣ್ಣು ಮುಚ್ಚಿದ ಕೂಡಲೇ ದೇವರು ತನ್ನ ದೂತರನ್ನು ಕಳಿಸುತ್ತಾರೆ ನನ್ನನ್ನು ಪರಲೋಕಕ್ಕೆ ಸೇರಿಸಿಕೊಳ್ಳುವುದಕ್ಕಾಗಿ. ಇಂತಹ ಭಾಗ್ಯ ನನಗೆ ಬೇಕು ಎನ್ನುವಂಥವರಿದ್ರೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವಿರಾ? ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಯೇಸುವೇ, ನಮ್ಮ ಹೃದಯದೊಳಗೆ ಬನ್ನಿರಿ ದೇವರೇ. ನಿಮ್ಮನ್ನು ನನ್ನ ದೇವರನ್ನಾಗಿ, ನನ್ನ ರಕ್ಷಕನನ್ನಾಗಿ ಅಂಗೀಕರಿಸುತ್ತಿದ್ದೇನೆ. ನನ್ನ ಹೃದಯದೊಳಗಿರುವ ಕತ್ತಲೆಯನ್ನೆಲ್ಲ ತೆಗೆದುಹಾಕಿರಿ ದೇವರೇ, ಪಾಪವನ್ನೆಲ್ಲ ತೊಳೆದು ಹಾಕಿರಿ ದೇವರೇ. ನೀವೇ ನನ್ನ ಹೃದಯದೊಳಗೆ ಪ್ರವೇಶಿಸಿರಿ ದೇವರೇ. ನನ್ನ ಹೃದಯವನ್ನು ನಿಮ್ಮ ನೆಲೆಯನ್ನಾಗಿ ಮಾರ್ಪಡಿಸಿಕೊಳ್ಳಿರಿ ದೇವರೇ. ನನ್ನ ಹೃದಯದೊಳಗೆ ನೀವೇ ನಿವಾಸಿಸಿ ನನ್ನನ್ನು ನೀವೇ ನಡೆಸಿರಿ. ಈ ದಿನ ಮೊದಲುಗೊಂಡು ನಿಮ್ಮ ರಾಜ್ಯದೊಳಗೆ ಸೇರುವವರೆಗೂ ನನ್ನೊಳಗೆ ಇರಿ ದೇವರೇ, ನನ್ನ ಸಂಗಡ ಇರಿ, ನಮ್ಮನ್ನು ನಡೆಸಿರಿ ದೇವರೇ. ಯೇಸುವೇ, ಈ ಸಮಯದಲ್ಲಿ ರಕ್ಷಿಸಲ್ಪಟ್ಟ ನಾವು ನಿಮಗೆ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ, ನಿಮ್ಮ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಹಾಗೆ ಕೃಪೆ ತೋರಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.